ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಶ್ರೀ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಗಲಭೆಯಾದ ಹಿನ್ನೆಲೆಯಲ್ಲಿ ಇಲ್ಲಿನ ಪುರಭವನದಲ್ಲಿ ಸ್ಥಾಪಿಸಲಾದ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಮುಖಂಡರು ಭಾಗವಹಿಸಿ ಸಮಿತಿಯವರಿಗೆ ಗುಲಾಬಿ ಹೂ ನೀಡುವ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾದರು. ಪಟ್ಟಣದ ಪುರಭವನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ 63ನೇ ವರ್ಷದ ಶ್ರೀ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರು ಭಾಗವಹಿಸಿ ಆಯೋಜಕರಿಗೆ ಸಿಹಿ ಹಂಚಿ ಗುಲಾಬಿ ಹೂ ನೀಡಿ ಶುಭ ಹಾರೈಸಿದರು. ಮುಸ್ಲಿಂ ಮುಖಂಡರು ಶ್ರೀ ವಿದ್ಯಾ ಗಣಪತಿ ಸಮಿತಿಯ ಆಯೋಜಕರು ಮುಸ್ಲಿಂ ಮುಖಂಡರಿಗೆ ಪ್ರಸಾದ ನೀಡಿ ಸಾಮೂಹಿಕ ಸಹ ಭೋಜನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ರವಿಕುಮಾರ್, ಇಲ್ಲಿಯ ಮುಸ್ಲಿಂ ಬಾಂಧವರು ಶ್ರೀ ವಿದ್ಯಾ ಗಣಪತಿ ಆಯೋಜಕರೊಂದಿಗೆ ಹಲವು ವರ್ಷಗಳಿಂದ ಸೌಹಾರ್ದ ಹಾಗೂ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ವಂತಿಗೆ ನೀಡಿರುವುದು ಆಯೋಜಕರಿಗೆ ಗೌರವಿಸುವುದು, ವಿಸರ್ಜನಾ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಭಾಗವಹಿಸುತ್ತಾರೆ ಎಂದರು. ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಸ್ ಮಾತನಾಡಿ, ನಮಗೆ ಬಹಳ ಸಂತೋಷವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಭಾಗವಹಿಸಲು. ಆಯೋಜಕರು ಸಹ ನಮ್ಮನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತಾರೆ, ನಮ್ಮ ಗೌರವವನ್ನು ಸ್ವೀಕರಿಸುತ್ತಾರೆ. ಶ್ರೀ ವಿದ್ಯಾ ಗಣಪತಿ ನಮ್ಮ ಊರಿನ ಹೆಮ್ಮೆಯ ವಿಚಾರವಾಗಿದೆ ಎಂದರು. ಹಜರತ್ ದರ್ಗಾ ಸಮಿತಿ ಕಾರ್ಯದರ್ಶಿ ಮೊಹಮ್ಮದ್ ಅನೀಫ್ ಮಾತನಾಡಿ, ಸಕಲೇಶಪುರದ ಜನ ಶಾಂತಿ ಸೌಹಾರ್ದತೆಗೆ ಬಹಳ ಗೌರವ ನೀಡುತ್ತಾರೆ. ನಮ್ಮ ಹಿರಿಯರು ಇದನ್ನೇ ಮಾಡಿಕೊಂಡು ಬಂದಿದ್ದಾರೆ. ನಾವು ಸಹ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ಬಹಳ ಸಂತೋಷವಾಯಿತು ಎಂದು ಹೇಳಿದರು. ಗಣಪತಿ ಸೇವಾ ಸಮಿತಿಯ ಸಂಯೋಜಕರಾದ ನಂದಿಕೃಪಾ ರಾಜು, ಪತ್ರಕರ್ತ ಮಲ್ನಾಡ್ ಮೆಹಬೂಬ್, ಮಂಜ್ರಾಬಾದ್ ದರ್ಗಾ ಸೇನರ್ ಆನೆಮಹಲ್, ಪುರಸಭೆಯ ಸದಸ್ಯರಾದ ಸಮೀರ್ ಖಾನ್, ಇಮ್ರಾನ್ ಅಹಮದ್, ಸುರೇಶ್, ಬಿಎಸ್ಪಿ ಅಸೇನರ್, ಇರ್ಫಾನ್ ಶರೀಫ್, ಜಾಕೀರ್, ರಿಜ್ವಾನ್, ನವೀನ್, ಅಯಾಜ್, ಸೂರ್ಯ, ಲೋಕೇಶ್ ಮುಂತಾದವರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಸಕಲೇಶಪುರದ ಪುರಭವನದಲ್ಲಿ ಗಣಪತಿ ಇಟ್ಟಿರುವ ಒಂದು ಸಂದರ್ಭದಲ್ಲಿ ನಾವುಗಳು ಮುಸಲ್ಮಾನ್ ಬಾಂಧವರು ಇದು ಸುಮಾರು ಒಂದು 63 ವರ್ಷದ ಇತಿಹಾಸ ಇರುವಂಥ ಒಂದು ಗಣಪತಿ ಇದು. ಈ ಸಲ ಅದ್ಧೂರಿಯಾಗಿ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಬಾರಿ ಒಂದು ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಮುಸಲ್ಮಾನ್ ಬಾಂಧವರು ವರ್ಷ ಬಂದು ಕಮಿಟಿಯವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಅವ್ರ ಜೊತೆ ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಹೂಗುಚ್ಚೆ ಕೊಟ್ಟು ಅವರಿಗೆ ಸ್ವೀಟ್ ಕೊಟ್ಟು ನಾವು ಖುಷಿಯಾಗಿ ಎಲ್ಲ ಮುಸಲ್ಮಾನ್ ಬಾಂಧವರು ಎಲ್ಲ ಜಾತಿ ಎಲ್ಲ ವರ್ಗದವರು ಇಲ್ಲಿ ಬರ್ತಾರೆ. ಈ ಸಕಲೇಶಪುರದ್ದು ಒಂದು ಇತಿಹಾಸ ಇದು. ಪ್ರತಿ ಒಂದು ಜಾತಿಯವರು ಸುದ ಇಲ್ಲಿ ಬಂದು ಇಲ್ಲಿ ಊಟ ಮಾಡಿ ಪ್ರಸಾದ ತಗೊಂಡು ಹೋಗ್ತಾರೆ ಇಲ್ಲಿಂದ. ಅದೇ ರೀತಿ ನಡೆವರಿಸ್ಕೊಂಡು ಹೋಗಬೇಕು. ಸಕಲೇಶಪುರದ ಎಲ್ಲ ಕಡೆ, ಸಕಲೇಶಪುರ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆ, ಎಲ್ಲ ನಮ್ಮ ರಾಜ್ಯದಲ್ಲೇ ಇದೇ ರೀತಿ ಒಂದು ಸೌಹಾರ್ದತೆ ಕಾಪಾಡಿಕೊಂಡು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ.